ಇಲ್ಲಿಂದ ಇವಾಗ ಒಂದು ಸಾಹಸ ಮಾಡಬೇಕು, ಮುಂದೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಬ್ಯಾಕ್ಗ್ರೌಂಡ್ ಸಗದಾಗಿ ಬರುತ್ತೆ. ಹಲೋ ಹಾಯ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ಲರೂ ಹೇಗಿದ್ರಾ? ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ದಿನಗಳಾಗ್ಬಿಟ್ಟಿದ್ದು ವ್ಲಾಗ್ ಎಲ್ಲ ಮಾಡ್ಬಿಟ್ಟು ಯಾಕೋ ಆಚೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು, ಎಲ್ಲೂ ಹೋಗಿರಲಿಲ್ಲ. ತುಂಬ ದಿನ ಆಯಿತು, ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಅನಿಸುತ್ತೆ ರೈಡೆಲ್ಲ ಮಾಡಿ. ಇವತ್ತು ನಾವು ಹೊರಟಿದ್ದೀವಿ ಮೈಸೂರು ಕಡೆ ನೋಡೋಣ ಅಂತ. ಮೈಸೂರು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮೈಸೂರಲ್ಲಿ ಆ್ಯಕ್ಚುಲಿ ಬಲ್ಮುರಿ ಫಾಲ್ಸು ಮತ್ತು ಒಂದು ಡ್ಯಾಮ್ ಇದೆ, ಅದು ಸ್ವಲ್ಪ ಹಿಡನ್ ಪ್ಲೇಸು, ಯಾರಿಗೂ ಅಷ್ಟು ಗೊತ್ತಿಲ್ಲ. ಆ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಪ್ಲೇಸ್ ನಾನು ಮುಂದೆ ಹೇಳ್ತೀನಿ ನಿಮ್ಗೆ ಯಾವುದು ಅಂತ. ಸದ್ಯಕ್ಕೆ ನಾವು ಇವಾಗ ಕೆಂಗೇರಿಯಲ್ಲಿದ್ದೀವಿ. ಆಲ್ಮೋಸ್ಟ್ ಇವಾಗ ಟೈಮು ಒಂದು 8:30 ಆಗಿರ್ಬೋದು. 8:30 ಆಗಿದೆ ಟೈಮು. ಈ ರೋಡಲ್ಲಿ ಏನು ಬೇಜಾರಪ್ಪ ಅಂತಂದರೆ, ನಮಗೆ ಮೈಸೂರು ಹೈವೇ ಹಿಡಿತಾ ಇದ್ದಂಗೆ ನಮಗೆ ಹೈವೇ ಸಿಗೋದಿಲ್ಲ. ಅದು ಬರೀ ಸರ್ವಿಸ್ ರೋಡಲ್ಲೇ ಹೋಗಬೇಕು. ಅದೊಂದು ಬೇಜಾರಾಗುತ್ತೆ. ಅದೇ ಅದು ಬಿಟ್ಟರೆ ವೆದರ್ ಮಾತ್ರ ಮಸ್ತಾಗಿದೆ ಅಂದ್ಕೊಳ್ಳಿ, ಸೂಪರಾಗಿದೆ. ಆ ಕಡೆ ಬಿಸಿಲೂ ಇಲ್ಲ, ಆ ಕಡೆ ಮಳೆನೂ ಇಲ್ಲ. ವೆದರ್ ಮಾತ್ರ ಕ್ಲೈಮೇಟ್ ಸೂಪರಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಥರ ಇದ್ದರೆ ದೂರ ಬೇಕಾದ್ರೂ ಓಡಿಸ್ಬೋದು ನಾವು ಗಾಡಿಗಳ್ನ. ಇವರು ಫೈನಲಿ ಮಂಡ್ಯಕ್ಕೆ ಬಂದಿದ್ದೀವಿ. ಇವಾಗ ಆ್ಯಕ್ಚುಲಿ ಪ್ರಾಪರ್ ಮಂಡ್ಯದಲ್ಲಿ ಇದ್ದೀವಿ. ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಇದೆ ಅಷ್ಟೇ. ಆರಾಮಾಗಿ ಹೋಗ್ಬಿಡ್ಬೋದು, ಒಂದು ಅರ್ಧ ಮುಕ್ಕಾಲು ಗಂಟೆ ಅಂದ್ಕೊಳ್ಳಿ ರೀಚ್ ಆಗೋಕ್ಕೆ. ಆಲ್ರೆಡಿ 10:30 ಟೈಮು, ನಾವು 8:30 ಬಿಟ್ಟಿದ್ದು. ಇಲ್ಲಿಗೆ ಬರೋಕ್ಕೆ 2 ಅವರ್ ಆಗೋಯ್ತು. ಈ ಸರ್ವಿಸ್ ರೋಡ್ದು ಇದೊಂದು ಬೇಜಾರಾಗುತ್ತೆ ಗುರು. ಈ ಎಷ್ಟು ಹೊಡೆದ್ರು ಹೊಡೆಯೋಕ್ಕಲ್ಲ. ಏನಂದರೆ ಹಂಪ್ಸ್ಗಳೆಲ್ಲ ಬೇಜಾನ್ ಬರುತ್ತಲ್ಲ, ಸ್ಲೋ ಆಗಿ 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 ಹೋಗಬೇಕು. ಇವಾಗ ನಾವು ಅದೇ ಡಿಸೈಡ್ ಮಾಡೋದು ಏನಂತಂದರೆ, ನಾವು ಬಲ್ಮುರಿ ಫಸ್ಟ್ ಹೋಗಲ್ಲ, ಒಂದು ಹಿಡನ್ ಪ್ಲೇಸ್ ಅಂತ ಹೇಳಿದ್ನಲ್ಲ, ಅದು ಆ ಪ್ಲೇಸಿಗೆ ಹೋಗ್ತಾಯಿದ್ದೀವಿ. ಪ್ಲೇಸ್ ಹೆಸರು ಬಂದು ಚಿಕ್ಕದೇವರಾಯ ಸಾಗರ ಡ್ಯಾಮ್ ಅಂತ. ಅದು ನಿಯರ್ ಬೈ, ಅಂದರೆ ಒಂದು KRS ಇದೆಯಲ್ಲ, ಅಲ್ಲಿಂದ ಒಂದು 3 to 4 ಕಿಲೋಮೀಟರ್ ಅಷ್ಟೇ ಇರೋದು ದೂರ. ಅದು ಚೆನ್ನಾಗಿದೆ ಪ್ಲೇಸ್ ಎಲ್ಲ ನೋಡಿದ್ದೀನಿ ನಾನು. ಏನು ಅಷ್ಟೊಂದು ಜನ ಇರೋದಿಲ್ಲ, ಸ್ವಲ್ಪ ಕಡಿಮೆ ಜನರು. ಅದಕ್ಕೆ ಅಲ್ಲಿ ಹೋಗಿ ನೀವು ತೋರಿಸ್ತೀನಿ. ಒಂಥರ ಅದು ಡ್ಯಾಮ್ ಥರನೂ ಐತೆ ಮತ್ತು ವಾಟರ್ ಫಾಲ್ಸ್ ಥರನೂ ಇದೆ ಪ್ಲೇಸ್. ಅದು ತುಂಬ ಚೆನ್ನಾಗಿದೆ. ಫಸ್ಟ್ ಅದೇ ಡ್ಯಾಮ್ ಹತ್ರ ಹೋಗಿ ಅಲ್ಲಿಂದ ಬಲ್ಮುರಿ ಫಾಲ್ಸ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿದೆ. ಅದಾದಮೇಲೆ ತೋರಿಸ್ತೀನಿ ನಿಮಗೆ. ಬನ್ನಿ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ರೀಚ್ ಆಗೋಯ್ತೀವಿ. ಅಲ್ಲಿ ಹತ್ರ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ನಾನು. ಸ್ನೇಹಿತರೆ ಬಂದಾಯಿತು, ಇನ್ನೇನು ಅದೇ ದಾರಿಲಿದ್ದೀವಿ. ಇದು ಆ್ಯಕ್ಚುಲಿ ಇವಾಗ ಏನು ಹೋಗ್ತಾ ಇದ್ದೀವಲ್ಲ, ಇದು ಬಂದು KRS ರೋಡು. ನಾವು ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ಒಂದು ಚಾನಲ್ ಬರುತ್ತೆ, ಆ ಚಾನಲ್ ಹತ್ರ ಲೆಫ್ಟ್ ತಗೋತೀವಿ. ಬಟ್ KRSಗೆ ಹೋಗ್ಬೇಕಂದ್ರೆ ಸ್ಟ್ರೈಟ್ ಹೋಗಬೇಕು. ಸ್ಟ್ರೈಟ್ ಹೋದರೆ ಅಲ್ಲಿಂದ ಒಂದು 300 ಮೀಟ್ರ್ ಅಷ್ಟೇ ರೈಟ್ ಸೈಡ್ಗೆ KRS ಕಾಣಿಸುತ್ತೆ. ನಾವು ಇವಾಗ ಇಲ್ಲಿಂದ ಲೆಫ್ಟ್ ತಗೋಬೇಕು. ಇದು ತೋರಿಸ್ತೀನಿ ನೋಡಿ, ಈ ಚಾನಲ್ ಇದೆಯಲ್ಲ, ಇದೊಂದು ಚಾನಲ್ ದೊಡ್ಡದು. ಈ ಚಾನಲ್ ಪಕ್ಕದಲ್ಲೇ ಒಂದು ದಾರಿ ಹೋಗುತ್ತೆ, ಸಣ್ಣ ರೋಡು ಇಲ್ಲಿದೆ ನೋಡಿ. ಇದು ಈ ರೋಡ್ ಒಳಗೆ ನಾವು ಹೋಗಬೇಕು. ಯಾವುದು ಮುಂದೆ ತೋರಿಸ್ತೈತೆ ಯಾಕೋ ಲೊಕೇಶನ್. ಆ್ಯಕ್ಚುಲಿ ನಾನು ನೋಡಿದ ಮಟ್ಟಿಗೆ ಈ ರೋಡ್ ಲೆಫ್ಟ್ ತೊಗೊಂಡು ಹೋಗ್ಬೇಕಿತ್ತು, ಬಟ್ ಇನ್ನು ಸ್ವಲ್ಪ ಮುಂದೆ ತೋರಿಸ್ತಿದೆ ಲೊಕೇಶನ್ನು. ನೋಡೋಣ ಸ್ವಲ್ಪ ಮುಂದೆ ಲೊಕೇಶನ್ ಪ್ರಕಾರ ಹೋದರೆ ಸಿಗುತ್ತಾ, ಇಲ್ಲಾಂದರೆ ಆ ಕಡೆಯಿಂದ ಹೋಗುತ್ತಾ. ಈ ಲೆಫ್ಟು ಇದು ಗೂಗಲ್ ಮ್ಯಾಪ್ ಆ್ಯಕ್ಚುಲಿ ಊರು ಒಳಗಡೆಯಿಂದ ಕರ್ಕೊಂಡು ಹೋಗ್ತೈತೆ. ಇದು ಈ ರೂಟ್ ಬಂದು ಆ್ಯಕ್ಚುಲಿ ಚಾನಲ್ ಕ್ರಾಸ್ ಮಾಡಬೇಕಿದು. ಹಂಗೆ ಬಂದಿದ್ರು ಬರ್ತಿದ್ವಿ, ಇಲ್ಲಿ ಈ ದಾರಿ ಹಂಗೆ ಬರ್ತಿದ್ವಿ. ಇವಾಗ ಹಿಂಗೆ ರೂಟ್ ಒಳಗಿಂದ ಕರ್ಕೊಂಬಂದಿದೆ ಅಷ್ಟೇ. ಇವಾಗ ನಾವು ಹೋಗ್ತಿರೋ ಪ್ಲೇಸು ಒಂಥರ ಹಿಡನ್ ಪ್ಲೇಸ್ ಥರನೇ. ಅಂದರೆ ಅಷ್ಟು ಜನಕ್ಕೆ ಗೊತ್ತಿಲ್ಲ ಇದು ಪ್ಲೇಸು, ಕಡಿಮೆ ಜನಕ್ಕೆ ಗೊತ್ತಿರೋದು. ನೋಡಿ ಸ್ವಲ್ಪ ಒಳಗೆ ಬಂದ್ವಿ, ಸೂಪರಾಗಿ ಕಾಣಿಸ್ತಾ ಇದೆ. ಗ್ರೀನರಿ ಹೆಂಗಿದೆ ನೋಡಿ, ಎಲ್ಲ ಕಡೆ ಸಕ್ಕತ್ತಾಗಿದೆ.
ಇದು ಚಿಕ್ಕದಿದು. ಫೈನಲಿ ಬಂದಿದ್ದೀವಿ ಗುರು, ಚಿಕ್ಕದೇವರಾಯ ಸಾಗರ ಡ್ಯಾಮು. ಇಲ್ಲಿಂದಲೇ ನೋಡಿ ಕಾಣಿಸ್ತಾ ಇದೆ, ಎಷ್ಟು ಸಕಲಾಗಿದೆ. ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ ನಿಮಗೆ. ಸ್ನೇಹಿತರೆ ಬಂದಿದ್ದೀವಿ, ಜಾಗ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂದ್ಕೊಳ್ರಿ, ಸಕ್ಕತ್ತಾಗಿದೆ ನೋಡ್ರಿ. ಇಲ್ಲಿ ಮುಂದೆನೇ ಇದೆ. ಎಷ್ಟು ದೊಡ್ಡದಿದೆ ಇಲ್ಲಿ, ವಾ. ಇಲ್ಲಿ ಡ್ಯಾಮ್ದು ಕ್ಲೋಸ್. ಇಲ್ಲಿ ನಂದಿ ವಿಗ್ರಹ ಒಂದು ಐತೆ ಇಲ್ಲಿ ನೋಡ್ರಿ. ಅಲ್ಲೆಲ್ಲ ಈಜಾಡ್ತವ್ರೆ, ಡೈ ಹೊಡಿತವ್ರೆ, ಅಲ್ಲಿ ತೋರಿಸ್ತೀನಿ ರೀ ನಿಮಗೆ. ರೆಕಾರ್ಡಿಂಗ್ ಎಲ್ಲ ಐತೆ, ರೆಕಾರ್ಡಿಂಗ್ ಇಲ್ಲ. ಅವನ ಮಕಾನ ಒಂದು हेलो बोलो, हेलो हेलो. ಸ್ನೇಹಿತರೆ ಮಸ್ತಾಗಿದೆ ಪ್ಲೇಸು. ಅಂದರೆ ಈ ಕಡೆಯಿಂದ ಅಷ್ಟೊಂದು ಓವರ್ಫ್ಲೋಯಿಂಗ್ ಅಷ್ಟೊಂದು ಇಲ್ಲ, ಕಡಿಮೆ ಇದೆ. ಬಟ್ ಏನಂತ ಅಂದರೆ ಸೂಪರ್ ಪ್ಲೇಸು. ಹುಡುಗರೆಲ್ಲ ಕಾಲೇಜೆಲ್ಲ ಬಂಕ್ ಹೊಡೆದು ಬಂದು ಇಲ್ಲಿ ಮಸ್ತಾಗೆ ಡುಮ್ಕಿ ಹೊಡ್ಕೊಂಡು ಎಂಜಾಯ್ ಮಾಡ್ತಾವ್ರೆ ಹಿಂದಿಯಾಗೆ ನೋಡಿರಿ. ಸಕ್ಕತ್ತಾಗಿದೆ ಪ್ಲೇಸ್ಗಳು ಮಾತ್ರ. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಅಲ್ಲೇನು ಬ್ಯಾಕ್ಗ್ರೌಂಡಲ್ಲಿ ಓವರ್ಫ್ಲೋ ಜಾಸ್ತಿ ಆಗ್ತಿದೆಯಲ್ಲ, ಆ ಪ್ಲೇಸು ಹಿಂದ್ಗಡೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ತೀವಿ, ಆದರೆ ಅಲ್ಲಿ ಹೋಗ್ತೀವಿ. ಫೋಟೋ ಗೀಟೋ ಎಲ್ಲ ತಗೊಳ್ಳೋದು ಸಕ್ಕತ್ತಾಗಿದೆ ಅಲ್ಲಿ. ನಾನು ಟ್ರೈ ಮಾಡೀರಿ. ನಾವು ಇಲ್ಲಿಂದ ಇವಾಗ ಒಂದು ಸಾಹಸ ಮಾಡಬೇಕು. ಇಲ್ಲಿಂದ ಇವಾಗ ಮಾಡ್ಕೊಂಡು ಮುಂದೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಬ್ಯಾಕ್ಗ್ರೌಂಡ್ ಸಕ್ಕತ್ತಾಗಿ ಬರುತ್ತೆ. ಬನ್ನಿ, ಹೋಗೋಕ್ಕಾಗುತ್ತಾ ಅಲ್ಲಿ? ಆಗಲ್ವಾ? ನೋಡೋಣ. ಎಲ್ಲಿ? ಆ ಕಡೆನಾ? ಹಾಂ, ಇಲ್ಲಿಂದ ದಾರಿ ಐತೋ ಇಲ್ವೋ ಗೊತ್ತಿಲ್ಲ. ಶೂ ಎಲ್ಲ ನೆನೆಯುತ್ತೆ. ಇಲ್ಲೈತಲ್ಲೋ, ಹಿಂಗೆ ಹೋಗ್ಬೋದಲ್ಲ? ಹಾಂ, ಯಾವ ಬರೀ ಹುಳಗಳೇ ಅವೆ ಇಲ್ಲಿ. ಏನೇನೋ ಮಾಡ್ತಾಯಿದ್ದೀವಿ ನಾವು. ಎಲ್ಲ ಸ್ವಲ್ಪ ನೋಡ್ಕೊಂಡು ಬರಬೇಕು, ಇಲ್ಲ ಜಾರುತ್ತೆ. ಹಾಂ, ಸಾಧಿಸ್ಬಿಟ್ವಿ. ಅಲ್ಲಿ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಸಗದಾಗಿ ಬರುತ್ತೆ, ಅದಕ್ಕೋಸ್ಕರ ಹೋಯ್ತಾ ಇರೋದು. ಇಲ್ಲಾಂದ್ರೆ ಹೋಯ್ತಾ ಇರಲಿಲ್ಲ. ನೀವು ಯಾರು ಟ್ರೈ ಮಾಡಬೇಡಿ ಇದನ್ನು. ಬರೀ ಹುಳ ಅವೆ ಇಲ್ಲಿ. ಯಾವುದೋ ಜಾಸ್ತಿ ನನಗೆ ಅನ್ನಿಸ್ತಂಗೆ ಇದು ಬೇರೆ ಟೈಮಲ್ಲೆಲ್ಲ ಇಲ್ಲೆಲ್ಲ ಫುಲ್ ನೀರು ಇರುತ್ತೆ ಅನಿಸುತ್ತೆ. ಇವಾಗ ಆ್ಯಕ್ಚುಲಿ ಕಡಿಮೆ ಅನಿಸುತ್ತಿದ್ದು. ಹಾಂ, ಓವರ್ಫ್ಲೋ ಅಷ್ಟೊಂದು ಇಲ್ಲ ಇಲ್ಲಿ. ಬಟ್ ಬೇರೆ ಟೈಮಲ್ಲೆಲ್ಲ ಇಲ್ಲೆಲ್ಲ ಬರೋಕ್ಕಾಗಲ್ಲ ಅನಿಸುತ್ತೆ. ಹೌದು. ಸಾಧಿಸ್ಬಿಟ್ವಿ ಗುರು, ಸಾಧಿಸ್ಬಿಟ್ವಿ ನೋಡ್ರಿ.
ಬಂದ್ವಿ ಗುರು ಅಂತೂ ಇಂತೂ ನೋಡ್ರಿ ಇಲ್ಲಿಂದ ಎಷ್ಟು ಸಗಲ ಕಾಣಿಸ್ಬಿಟ್ಟಿದ್ದು ಅಲ್ಲಿ ಇನ್ನೂ ಭಾರಿ ಆಗೈತಲ್ಲೋ ಏನು ಮಾಡೋಣ ಇಲ್ಲಿವರೆಗೂ ಬಂದಿದ್ದೀವಿ ಗುರು ಇಲ್ಲೊಂದು ಸ್ವಲ್ಪ ಫೋಟೋ ಗೀಟೋ ಹೊಡ್ಕೊಂಡು ಸಿಗ್ತೀವಿ ರೀ ಮತ್ತು ಈ ಪ್ಲೇಸಿನ ಫುಲ್ಲು ಎಷ್ಟು ಜಾಗ ಐತೆ ಅಷ್ಟು ಜಾಗದ್ದು ಒಂದು ಸಿನಿಮೆಟಿಕ್ ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನು ನೋಡಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಸರಿ ಸ್ವಲ್ಪ ಹೊತ್ತು ಬಿಟ್ಕೊಂಡು ಸಿಗ್ತೀವಿ ರೀ ಆಯ್ತು ಮುಗೀತು ಇಲ್ಲಿ ವಿಡಿಯೋ ಫೋಟೋ ಗೀಟೋ ಎಲ್ಲ ಹಿಡ್ಕೊಂಡ್ವಿ ಇನ್ನೇನು ಇಲ್ಲಿಂದ ಹೊಡ್ತಾ ಇದ್ದೀವಿ ಇವಾಗ ಹುಡುಕ್ತಾ ಇದ್ದೀವಿ ಜಾಗ ಕನ್ಫ್ಯೂಸ್ ಆಗಿದ್ದೀವಿ ನಮ್ಗೆ ಗೊತ್ತಿತ್ತು ಆ ಕಡೆಯಿಂದ ಬರಬೇಕದು ಎಲ್ಲೈತೆ ಆಗಲ್ಲ ಕಣ ಹೋಗಲಿ ಒಳ್ಳೆ ಪ್ಲೇಸು ಸೀರಿಯಸ್ ಆಗಿ ಒಂದಿನಕ್ಕೆ ಔಟಿಂಗಿಗೆ ಬೆಸ್ಟ್ ಪ್ಲೇಸ್ ಅಂದ್ಕೊಳ್ಳಿ ಸೂಪರಾಗಿದೆ ಸ್ವಲ್ಪ ಒಳಗೆ ಇಲ್ಲಿ ಹುಡ್ಕೊಂಡು ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಬಂದ್ವಿ ಮೇಲೆ ಏನು ಇಲ್ಲಿಂದ ಸ್ವಲ್ಪ ಮುಂದೆ ಅಲ್ಲೇ ಗಾಡಿ ನಿಲ್ಸಿದ್ದೀವಿ ಅಲ್ಲಿಗೆ ಹೋಗ್ತಾಯಿದ್ದೀವಿ ಇವಾಗ ನೆಕ್ಸ್ಟು ಗಾಡಿ ಎತ್ಕೊಂಡು ಬಲ್ಮುರಿ ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲೂ ನೀರು ಇರುತ್ತೆ ಅಂದ್ಕೊಂಡು ಅಲ್ಲೂ ನೀರು ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಚೆನ್ನಾಗಿರುತ್ತೆ ಅಂತ ಇಲ್ಲೆಲ್ಲ ನೀರಿದೆ ಅಂದರೆ ಅಲ್ಲೂ ನೀರು ಇರುತ್ತೆ ಆ್ಯಕ್ಚುಲಿ ಇವಾಗ ಆ ಕಡೆಗೆ ಪ್ರಯಾಣ ಮಾಡ್ತೀವಿ ಈ ಮೊದಲನೇ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಲ್ಮುರಿ ಫಾಲ್ಸಿಗೆ ಅಲ್ಲಿವರೆಗೂ ಸಿ ಯು ಟಾಟಾ ಬಾಯ್ ಬಾಯ್